மணித்துளி போகுதே, மார்பின் வேகம் கூடுதே. புரோகிதர் அங்கே ஒரு வார்த்தையை குறிப்பிட்டிருப்பார். இதுக்கு முன்னாடி 2 வாட்டி ஆச்சு, இப்போ ஆகுறது 3வது வாட்டி. ஏனோ தேவர் தயா. ஏன்னா அன்னைக்கு பெங்களூர் ஃபுல்லாகவே லைட்டாக மழை. சற்றென்று மாறுது வானிலை. ಆ ಮಾರ್ಗ ಮುಖಾಂತರವಾಗಿ ಋಷಿಗಳು ಬಂದು ಪೂಜೆ ಮಾಡ್ತಾ ಇದ್ದಾರೆ. ಏನು 2000 ಕಿಲೋಮೀಟರ್ ಆಚೆ ಕಡೆ ಇರೋ ಕಾಶಿ, ಅಲ್ಲಿಂದ ಹ್ಯಾಕ್ ಬಂದು ಋಷಿಗಳು ಪೂಜೆ ಮಾಡಿದ್ರು ಅನ್ನೋ ಅನುಮಾನ ಎಲ್ಲರಿಗೂ ಬರುತ್ತೆ. ಕಲಿಯುಗದಲ್ಲಿ ಅನುಮಾನವೇ ದೊಡ್ಡ ಪ್ರಾರಂಭಿಸಿದ. ಹ್ಯಾಕ್ ಬಂದಿದ್ರು? ಈಗ ನೀವೆಲ್ಲ ಅಲ್ಲಿ ಆಚೆ ಕಡೆ ಕುತ್ಕೊಂಡು ಖಾಲಿ ಟಿವಿ ನೋಡ್ತಾ ಇದ್ದೀರಾ, ಈಶ್ವರ ದರ್ಶನ ಮಾಡ್ತಾ ಇದ್ದೀರಾ. ಸೂರ್ಯ ಬಂದಿಲ್ವಲ್ಲ ಎಲ್ಲರಿಗೂ ಹೋಗ್ಬೇಕಾಗಿದೆ. ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ, ಆ ಶಿವ ಆ ಸೂರ್ಯ ಏನು ಬರಬೇಕು, ನಮ್ಮ ಈಶ್ವರ ಮೇಲೆ ಮತ್ತೆ ಬಂದಿಲ್ಲ. ಆದರೂ ಎಲ್ಲರಿಗೂ ಒಂದು ಆಸೆ ಇದೆಯಾ, ಆ ಸೂರ್ಯ ಪೂಜೆಯನ್ನು ನಾವು ಕಟ್ಟಿಸ್ಕೊಬೇಕು. ನಮ್ಮ ಎಷ್ಟೋ ಕಾರ್ಯಕ್ರಮಗಳೆಲ್ಲ ಬಿಟ್ಟು ನಾವು ಬಂದಿದ್ದೀವಿ. ಈ ಸೂರ್ಯ ಪೂಜೆ ನಾಳೆ ಇರಲ್ಲ, ನಿನ್ನೆ ಇರಲಿಲ್ಲ. ಆ ರೀತಿಯಾಗಿ ಗವಿಯಲ್ಲಿ ಆ ಋಷಿಗಳು ಯಾವ ರೀತಿ ಬಂದು ಪೂಜೆ ಮಾಡ್ತಾ ಇದ್ರು ಅಂತ ಒಂದು ವಿಶೇಷವಾದ ವಿಷಯ ಇದೆ. ನಾವೆಲ್ಲ ಮನೆ ಒಳಗೋ ಯಾವುದೋ ದೇವಸ್ಥಾನದಲ್ಲೋ ಯಾವುದೋ ನದಿ ತೀರ್ಥದಲ್ಲೋ ಕರ್ಕೊಂಡು ಕೂತ್ಕೊಳ್ತೀವಿ, ಈಶ್ವರನ ಪ್ರಾರ್ಥನೆ ಮಾಡ್ತಾ ಇದ್ವಿ. ಆ ನದಿ ತೀರ್ಥದಲ್ಲಿ ಬಚ್ಚಿದ ಮೇಲೆ ಮನೆಯಲ್ಲಿ ಕೂತ್ಕೊಂಡು ನಮ ಶಿವಾಯ ಅಂದರೆ ನಮ್ಮ ಆತ್ಮ ಪರಮಾತ್ಮನ ಹತ್ರ ಹೋಗ್ತೀವಿ. ನಾವಿಲ್ಲೇ ಇರ್ತೀವಿ, ಆದರೆ ನಾವು ಪೂಜೆ ಮಾಡ್ತಾ ಇರೋದು, ಜಪ ಮಾಡ್ತಾ ಇರೋ ಈ ಆತ್ಮ ಏನಿದೆ ಪರಮಾತ್ಮ ಹತ್ರ ಹೋಗುತ್ತೆ. ಆತ್ಮ ಪರಮಾತ್ಮ. ಅದಕ್ಕೆ ದೇವಸ್ಥಾನಕ್ಕೆ ಬಂದಾಗ ಈ ಆಫೀಸಲ್ಲಿ ಡೆಲ್ಲಿಗಳು ಹೊಡಿತಾರಲ್ಲ, ಆ ಥರ ಮಾಡೋಕ್ಕಾಗಲ್ಲ. ಎರಡೂ ಕೈಗಳನ್ನು ಜೋಡಿಸ್ತೀವಿ. ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಅಂತ ಸ್ವಾಮಿಗೆ ಹೇಳ್ತೀವಿ. ಉದ್ದೇಶ ಏನಪ್ಪ ಅಂದರೆ, ಎರಡೂ ಕೈಗಳಲ್ಲಿ ಒಂದು ಆತ್ಮ, ಒಂದು ಪರಮಾತ್ಮ. ಆತ್ಮವನ್ನ ಪರಮಾತ್ಮನನ್ನ ಒಂದು ಕಡೆ ಸೇರಿ ಶಿವಾಂಜಲಿ ವೆಂಕಟೇಶ್ವರನ ದರ್ಶನ ಮಾಡಬೇಕು. 5 ದೇವರುಗಳನ್ನ ದರ್ಶನ ಮಾಡಿದಾಗ ಮಾತ್ರ ಈಶ್ವರನ ದರ್ಶನ ಮಾಡಬೇಕು ಸಿಗುತ್ತೆ. ನೀವು ನಮ ಶಿವಾಯ ಅಂತ ಏನು ಅಕ್ಕಿನಲ್ಲಿ ಹೇಳ್ಕೊಂಡು ಬರ್ತಾ ಇರ್ತೀರಾ, ಇದೆಲ್ಲ ಕೂತ್ಕೊಂಡು ಫೋನ್ ಮಾಡ್ತಾರೆ. ನೀವು ದೇವ್ರ ಮುಂದೆ ಬಂದು ನಿಂತ್ಕೊಂಡ ತಕ್ಷಣ, ಸ್ವಾಮಿ ಈ ಭಕ್ತ 1114 ನಮ ಶಿವಾಯವನ್ನು ಹೇಳಿದ್ದಾರೆ, ಅದರಲ್ಲಿ 14 ನಮ ಶಿವಾಯದಲ್ಲಿ ಅದು ಸ್ನಾನ ಆ ಕಡೆ ಈ ಕಡೆ ಇತ್ತು, ಆದರೆ 1000 ನಮ ಶಿವಾಯ ತೃಪ್ತಿಯಾಗಿ ಹೇಳಿದ್ದಾರೆ ಸ್ವಾಮಿ, ಅವನು ವರ ಕೊಡುತ್ತ ಆ ಚಂಡಿಕೇಶ್ವರ ಸ್ವಾಮಿಗೆ ಹೇಳ್ತಾನೆ. ಸ್ವಾಮಿ ತಥಾಸ್ತು. ನೋಡಿ, ನಮ್ಗೆ ಗೊತ್ತಿತ್ತ ನಮಗೆ ವರ ಸಿಗುತ್ತೆ ಅಂತ, ಫಲ ಬರುತ್ತೆ ಅಂತ ಗೊತ್ತಿತ್ತ. ನಮ್ಮ ಏಕಾಗ್ರತೆ, ನಾವು ಆ ಕ್ಯೂನಲ್ಲಿ ಬರುವಾಗ ಏನು ಏಕಾಗ್ರತೆಯಿಂದ ನಾವು ಆ ಕೆಳಗಡೆ ಸೋಮಸೂತ್ರ ಅಂತ ಹೇಳ್ತಾರೆ. ಸೋಮಸೂತ್ರ ಅಂದರೆ ಪಾರ್ವತಿಯ ಭಾಗ. ಕೆಲವರು ಏನು ಅನ್ಕೊಂತಾರೆ, ಶಿವಲಿಂಗ ಅಂದರೆ ಕೆಳಗಡೆ ಒಂದು ಸುತ್ತಿರುತ್ತೆ, ಕೆಲವು ಸ್ಕ್ವೇರ್ ಆಗಿರುತ್ತೆ, ಕೆಲವು ಅಷ್ಟಕೋಣಗಳಿರುತ್ತೆ, ಅದು ಪೀಠ, ಅದರ ಮೇಲೆ ಸ್ವಾಮಿ ಕೂತಿದ್ದಾರೆ ಅಷ್ಟೇ ತಿಳ್ಕೊಳ್ತಾರೆ. ಹೊರತು ಸೋಮಸೂತ್ರ ದೇವಿ ಭಾಗ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಆ ದೇವಿ ಭಾಗದಲ್ಲಿ ಸ್ವಾಮಿ ಇರ್ತಾರೆ. ಅದರಿಂದ ಶಿವ ಶಕ್ತಿ ಎರಡು ಒಂದೇ ಕಡೆ ಇದ್ದಾರೆ. ಶಿವನಿಲ್ಲ ಅದು ಶಕ್ತಿ ಇಲ್ಲ, ಶಕ್ತಿ ಇಲ್ಲ ಅದು ಶಿವನಿಲ್ಲ. ನಾವೇನೇ ಮಾಡಬೇಕಂದ್ರೆ ಶಿವಶಕ್ತಿ ಸ್ವರೂಪವಾದ ಪರಮೇಶ್ವರನ ದರ್ಶನ ಮಾಡಬೇಕಂದ್ರೆ ಆ ಲಿಂಗವನ್ನು ದರ್ಶನ ಮಾಡಬೇಕು. ಆ ಸೋಮಸೂತ್ರದ ಭಾಗದಲ್ಲಿ ಸೂರ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಬಂದಾಯಿತು ನಂದಿ ಹತ್ರ, ನಂದಿಯಿಂದ ಗರ್ಭಗೃಹಕ್ಕೆ ಬಂದಾಯಿತು. ಗರ್ಭಗೃಹದಲ್ಲಿ 2 ದ್ವಾರಪಾಲಕರಿರ್ತಾರೆ. ಆ ದ್ವಾರಪಾಲಕರ ದರ್ಶನ ಮಾಡಾಯಿತು, ಅವರನ್ನು ಕೇ ಬರೆದಾಯಿತು. ನಾವು ಮಿನಿಸ್ಟ್ರಿ ನೋಡಬೇಕು ಅಂತ ಈಚೆ ಕಡೆ ಇರೋ ಪರ್ಮಿಷನ್ ತಗೋಬೇಕು, ಅವ್ರ ಪರ್ಮಿಷನ್ ತಗೊಳಕ್ಕೆ ಪೊಲೀಸರು ಪರ್ಮಿಷನ್ ತಗೋಬೇಕು. ಆಯ್ತೆ ಆ ವಿಧಿಯಾಗಿ ನಾವು ಹೋದಾಗ ನಂದಿ ಸೂರ್ಯ ಭಗವಂತ ಇವತ್ತು ಪೂಜೆಗೆ ಬಂದಿದ್ದಾನೆ, ಅವ್ರನ್ನ ಕಳಿಸ್ಕೊಂಡಿದ್ದೀನಿ ಒಳಗಡೆ. ನಾವು ಕೈ ಮಾಡಿ ಆ ಪೂಜೆಯನ್ನು ಸ್ವೀಕರಿಸಿ ಅವನಿಗೆ ಏನು ವರವನ್ನು ಕೇಳ್ತಾನೋ ಅದನ್ನು ದೇಪಾಲಿಸಿ. ಆಗ ಸ್ವಾಮಿ ಏನು ಮಾಡ್ತಾರೆ, ಚಂಡಿಕೇಶ್ವರ ನೋಡ್ತಾರೆ. ಚಂಡಿಕೇಶ್ವರ ಏನೇನು ಪುಣ್ಯ ಮಾಡಿದ್ದಾನೆ ಇವನು, ಎಷ್ಟು ಹಾಲಭಿಷೇಕ ಮಾಡಿದ್ದಾನೆ, ಎಷ್ಟು ಪತ್ರೆಗಳನ್ನು ಅರ್ಪಣೆ ಮಾಡಿದ್ದಾನೆ, ಎಷ್ಟು ಹೂವನ್ನು ಹಾಕಿದ್ದಾನೆ. ಈ ಎಲ್ಲ ರಂಗವನ್ನ ಚಂಡಿಕೇಶ್ವರ ಕೊಡ್ತಾನೆ. ಇಷ್ಟೊಂದು ಪತ್ರೆ ಹಾಕಿದಾರ, ಇಷ್ಟೊಂದು ನಮಗೆ ಶೂಲಂ ಕೃಷ್ಣಮೃಗಸ್ಯ ಲಂಬಿತಕರಂ ಸುಭದ್ರಂ ದೇವೇ ದೇವೃಚರಂತಮಂತಮನಿಷಂ ಕಾಲಮೂರ್ತಿಂ ಶಿವಂ ಈಶ್ವರನನ್ನ
ಪೂಜೆ ಮಾಡಿದ ನಾವು ಆ ಫಲವನ್ನ ಇನ್ನು ನೀನು ಹೋಗಿ ತಗೋಬೇಕಂತೆ. ಸೈಕಲ್ ದುಡ್ಡು ಹಾಕಿದ್ದೀವಿ, ಚೆಕ್ ಕೊಟ್ಟಿದ್ದೀವಿ, ಚೆಕ್ ಕೊಟ್ಟ ಮೇಲೆ ಹೊರಗಡೆ ಹೋಗಿ ಕ್ಯಾಶ್ ಹಾಕಿ ಈಚೆ ಬರ್ಬೇಕಲ್ಲ, ಅವರಿಗೂ ಕಾಯ್ಬೇಕಲ್ಲ. ಚೆಕ್ಕಲ್ಲಿ ಕೊಟ್ಟ ತಕ್ಷಣ ಕ್ಯಾಶ್ ಹಾಕಿ ಕೊಟ್ಬಿಡೋಣ. ಹಾಗೆ ಆ ಪರಮಾತ್ಮನ ಪೂಜೆಯನ್ನ ಮಾಡಿದ ಮೇಲೆ ಆ ಪರಮಾತ್ಮ ಆ ಚಂಡಿಕೇಶ್ವರ ಚಂಡಿಕೇಶ್ವರ ನಮಗೆ ಪ್ರಸಾದವನ್ನ ಕೊಡ್ತಾರೆ. ಇವತ್ತು ಆ ಸೂರ್ಯ ಪೂಜೆ ಏನಾಗಿದೆ, ಆ ಪರಮೇಶ್ವರನ ಬಳಿ ಇರುವಂತಹ ಶಿವಲಿಂಗದ ಸೋಮಸೂತ್ರಕ್ಕೆ ಅಭಿಷೇಕ ಆಗ್ತಾ ಇದೆ. ಸೋಮಸೂತ್ರದಿಂದ ಕ್ಷೀರಧಾರೆ ಆಗ್ತಾ ಇದೆ. ಕ್ಷೀರಧಾರೆ ಅಂದ್ರೆ ಕ್ಷೀರಧಾರೆ ಅಂದ್ರೆ ನಾವು ಧಾರಾಕಾರ ಅಂತ ಹೇಳ್ತೀವಿ. ಈಗ ಯಾರಾದ್ರೂ ಒಂದು ಗ್ಲಾಸ್ ನೀರು ಕೊಡ್ತಾರೆ, ಆ ನೀರನ್ನ ಏನ್ ಮಾಡ್ತಾರೆ, ಕೆಲವರು ಗಟ 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 ಅಂತ ಬಿಡ್ತಾರೆ. ಅದು ಧಾರೆ. ಸ್ವಲ್ಪ 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 ನಿಧಾನವಾಗಿ ಕುಡಿತಾರೆ. ಅದು ನಿಧಾನವಾಗಿ ಕುಡಿಯೋದು, ಅದು ನಿಧಾನ ಪ್ರಸಿದ್ಧ. ಹಾಗೆ ಧಾರಾಕಾರವಾಗಿ ಸ್ವಾಮಿ ಮೇಲೆ ಬಿಡುವಂತ ಏನು ಕ್ಷೀರಧಾರೆ ಇದೆ, ಆ ಕ್ಷೀರಧಾರೆಯ ನಂತರ ಸ್ವಾಮಿ ಕಪ್ಪು ಲಿಂಗದ ಮೇಲೆ ಆ ಬಿಳಿಯಾಗಿರುವಂತಹ ಹಾಲು ಬೀಳ್ತಾ ಇದ್ರೆ ಕಪ್ಪಗಿರೋ ಲಿಂಗ ಬೆಳೆದ ಕಾಣಿಸುತ್ತೆ. ಅಂದ್ರೆ ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಕತ್ತಲೆಗಳಿದೆ. ಬಹಳಷ್ಟು ಕತ್ತಲೆಗಳನ್ನು ನಾವು ಬೆಳಕು ನೋಡೋದು ಯಾವಾಗ? ಲೈಟ್ ಸ್ವಿಚ್ ಹಾಕ್ದಾಗ. ಲೈಟ್ ಸ್ವಿಚ್ ಹಾಕ್ದಾಗ ನಮಗೆ ಬೆಳಕು ಕಾಣಿಸ್ತಿಲ್ಲ ಅಂದ್ರೆ ನಾವು ಕತ್ತಲೇ ಇರ್ತೀವಿ. ಹಾಗೆ ಕತ್ತಲು ತುಂಬಿಸಿದ ಮನಸ್ಸನ್ನ ಆ ಕ್ಷೀರಧಾರೆಯನ್ನ ಲಿಂಗದ ಮೇಲೆ ನಾವು ಹಾಕುವಾಗ ಸ್ವಾಮಿ ಬೆಳಕಿಗೆ ಕಾಣಿಸ್ತಾರೆ. ಅದರ್ಥ ಏನು? ನಮ್ಮ ಮನಸ್ಸಿನ ಕತ್ತಲು ದೂರವಾಗಿದೆ. ನಾವು ಈಗ ಬೆಳಕಿನಲ್ಲಿ ನೋಡ್ತಾ ಇದ್ದೀವಿ, ಬೆಳಕನ್ನ ಅನುಸರಿಸಿದ್ದೀವಿ. ಆ ಬೆಳಕಿನಲ್ಲಿ ಶಿವನನ್ನು ನೋಡೋ ಎಷ್ಟು ವೈಶಿಷ್ಟ್ಯ ರೀತಿಯಾಗಿ ಆ ಶಿವನನ್ನ ಈಗ ಅರ್ಚಕರು ಮಂಗಳಾರತಿ ಮಾಡ್ತಿದ್ದಾರೆ. ಯಾರಿಗೆ ಮಾಡ್ತಿದ್ದಾರೆ? ನಾರಾಯಣಿ ನಮೋಸ್ತುತೆ. ನಾರಾಯಣಿಯನ್ನು ಪ್ರಾರ್ಥನೆ ಮಾಡಿ ಪಾರ್ವತಿಯ ಅನುಗ್ರಹವನ್ನು ಪಡೆದು ತದನಂತರ ಶಿವನ ಹತ್ರ ಹೋಗುವಂತಹ ವೈಶಿಷ್ಟ್ಯತೆ. ಆ ಶಿವನ ಪೂಜೆ ಆಗ್ತಾ ಇದೆ, ಮಂಗಳಾರತಿ ನಡೀತಿದೆ. ಅರ್ಚಕರು ಶ್ರೀಕಂಠ ದೀಕ್ಷಿತರು ಸ್ವಾಮಿಗೆ ಕರ್ಪೂರ ನೀರಾಜನವನ್ನ ಮಾಡಿ ಎಲ್ಲರಿಗೂ ಭಗವಂತ ಈ ಲೋಕಕ್ಕೆಲ್ಲ ಕ್ಷೇಮವನ್ನು ಕೋರಿದ್ದೇಳಿ ಹೇಳಿದ್ದಾರೆ. ಇವತ್ತು ವಿಶೇಷವಾಗಿ ಪ್ರಕೃತಿಯ ದೋಷದಿಂದ சில நம்மகளா இன்று மாறுது வானிலை நில்லாமல் வீசிடும் பேரலை மகாராஜனம் மகாபாபஹரம் தேவம் மகாராஜ நமோ நமः. சிவம் சாந்தம் ஜெகநாதம் லோக அனுகிரககாரகம் சிவமேகவதம் நித்யம் சிகாராஜ நமோ நமः. வாஹனம் வசபோஜஸ்ய வாசுகி கண்டபூஷணம். இந்த வீடியோ பிடிச்சிருந்தா மறக்காமல் லைக் பண்ணுங்கள், கமெண்ட் பண்ணுங்கள், ஷேர் பண்ணுங்கள். முன்னாடி ஒரு வேண்டுகோள், போன வருஷம் இதே நாள் இதே தேதியில் நடந்த சூரிய ஒளியை நான் படம் பிடிச்சி என்னுடைய சேனலில் பிளேலிஸ்ட்டில் அப்லோட் பண்ணியிருக்கிறேன். மறக்காமல் பாருங்கள். அதனுடைய பிளேலிஸ்ட் கவிபுரம் என்ற பிளேலிஸ்ட்டில் வச்சுருக்கேன். மறக்காமல் பாருங்கள். ருவேஜனா சுகினோ வஸ்து